ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇನಲ್ಲಿ ಏನೇನು ನ್ಯೂಸ್ ಆಗಿರ್ತಾವಲ್ವಾ, ಆ ನ್ಯೂಸ್ಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ತಾವುಗಳು ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೇನು ನೋಡ್ತಾ ಇದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಜ್ವಲ್ ರೇವಣ್ಣ ಅವರ ಆ ಕೇಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಆ ಕೇಸು ಇಷ್ಟು ದಿನಗಳಿಂದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಈಗ ನ್ಯಾಯಾಲಯ ತೀರ್ಪು ನೀಡಿದೆ. ಆದ್ರೆ ಶಿಕ್ಷೆ ಏನು ಅಂತ ಇನ್ನೂ ಕೂಡ ಹೇಳಿಲ್ಲ. ಶಿಕ್ಷೆಯನ್ನು ನ್ಯಾಯಾಲಯ ಕಾಯ್ದಿರಿಸಿ ನಾಳೆ ಹೇಳುವುದಾಗಿ ಹೇಳಿದೆ. KR ನಗರ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರು 14 ತಿಂಗಳಿನಿಂದ ಜೈಲಿನಲ್ಲಿದ್ರು. ಆ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿ ಮತ್ತು ಅವರ ಅಶ್ಲೀಲ ವಿಡಿಯೋಗಳನ್ನು ತಮ್ಮ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದಾರೆಂತೂ ಹೇಳಲಾಗಿತ್ತು. ಹಾಗೆ ಅವರ ಪೆನ್ ಡ್ರೈವ್ ನಲ್ಲೂ ಕೂಡ ಸಾವಿರಾರು ಗಟ್ಟಲೆ ಅಶ್ಲೀಲ ವಿಡಿಯೋಗಳು ಕೂಡ ಕಂಡು ಬಂದಿದ್ವು. ಅವರ ಕಾಮ ಪುರಾಣದ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗಿದ್ವು. ಅವರ ಕಾಮ ಕೃತ್ಯಕ್ಕೆ ಸೋಷಿಯಲ್ ಮೀಡಿಯಾದಿಂದಾನು ತುಂಬಾನೇ ಟೀಕೆಗಳು ಕೇಳಿ ಬಂದಿದ್ವು. ಆವಾಗ ಈ ಬಗ್ಗೆ 26 ಸಾಕ್ಷಿಗಳನ್ನು ಕರೆಸಿ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಅಲ್ಲಿನ ನ್ಯಾಯಾಧೀಶರಾದಂತ ಸಂತೋಷ್ ಗಜಾನನ್ ಭಟ್ ಅವರು ಆ ವಿಚಾರಣೆಯನ್ನು ಪೂರ್ಣಗೊಳಿಸಿದ್ದಾರೆ. ಹಾಗೆ ಪ್ರಜ್ವಲ್ ರೇವಣ್ಣ ಅವರನ್ನು ದೋಷಿ ಅಂತ ತೀರ್ಪು ನೀಡಿದ್ದಾರೆ. ಆದ್ರೆ ತೀರ್ಪನ್ನು ಕಾಯ್ದಿರಿಸಿ ನಾಳೆ ಹೇಳುವುದಾಗಿ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಈ ಆದೇಶವನ್ನೇನು ಕೊಟ್ರಲ್ವಾ, ಈ ತೀರ್ಪನ್ನು ಕೇಳಿ ಪ್ರಜ್ವಲ್ ರೇವಣ್ಣ ಅವರು ನ್ಯಾಯಾಲಯದಿಂದ ಹೊರಗೆ ಬರುವ ಸಮಯದಲ್ಲಿ ಅಳುತ್ತಾ ಹೊರಗೆ ಬಂದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಹೇಳಲಾಗ್ತಾ ಇದೆ ಕನಿಷ್ಠ ಅಂದ್ರೂ 10 ವರ್ಷ ಜೈಲು ಶಿಕ್ಷೆ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಗರಿಷ್ಠ ಜೀವಿತಾವಧಿ ಶಿಕ್ಷೆನೂ ಕೂಡ ವಿಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕಾಯ್ದು ನೋಡ್ಬೇಕು ನಾಳೆವರೆಗೂ ಯಾವ ರೀತಿಯ ತೀರ್ಪು ಬರುತ್ತೆ ಅಂತ. ಈ ತೀರ್ಪಿನ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಕೆಲವು ದಿನಗಳ ಹಿಂದಷ್ಟೇ ಉಪರಾಷ್ಟ್ರಪತಿಗಳಾದಂಥ ಜಗದೀಪ್ ಧನ್ಕರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಈ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅವರು ರಾಜೀನಾಮೆ ನೀಡಿ 2 ದಿನಗಳಷ್ಟೇ ಆಗಿತ್ತು. ಮತ್ತೆ ಎಲೆಕ್ಷನ್ ಕಮಿಷನ್ ಹೇಳಿತ್ತು ಉಪರಾಷ್ಟ್ರಪತಿಗಳ ಚುನಾವಣೆಗೆ ಮತ್ತೆ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಚುನಾವಣೆ ಆಯೋಗ ಒಂದ್ ಕಡೆ ಹೇಳಿತ್ತು. ಆದ್ರೆ ಆವಾಗ ಚುನಾವಣಾ ಡೇಟ್ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳುವುದಾಗಿ ಹೇಳಿತ್ತು. ಆದ್ರೆ ಇದೀಗ ಹೇಳಿದೆ ಸೆಪ್ಟೆಂಬರ್ 9ರಂದು ಚುನಾವಣೆ ನಡೆಸುವುದಾಗಿ ಈಗ ಚುನಾವಣಾ ಆಯೋಗ ಹೇಳಿದೆ. ಹಾಗೆ ಅದೇ ದಿನಾನೇ ರಿಸಲ್ಟ್ ಘೋಷಣೆ ಮಾಡುವುದಾಗಿನೂ ಹೇಳಿದೆ. ಹಾಗೆ ಆಗಸ್ಟ್ 7ರಂದು ಅಧಿಸೂಚನೆ ಹೊರಡಿಸುವುದಾಗಿ ಹೇಳಿದೆ. ಹಾಗೆ ಅಭ್ಯರ್ಥಿಗಳು ಆಗಸ್ಟ್ 21ರವರೆಗೆ ತಮ್ಮ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದೆ. ಮಹಾರಾಷ್ಟ್ರದ ಕೃಷಿ ಸಚಿವರು ಅಲ್ಲಿನ ವಿಧಾನಸಭೆಯಲ್ಲಿ ರಮ್ಯ ಆಡ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಈ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಒಂದ್ ಕಡೆ ಅವರು ತಮ್ಮ ಮೊಬೈಲ್ ನಲ್ಲಿ ರಮ್ಮಿ ಆಡ್ತಾ ಇದ್ರು, ಇನ್ನೊಂದ್ ಕಡೆ ತಮ್ಮ ವಿಧಾನಸಭೆಯಲ್ಲಿ ಅವರ ಕೃಷಿ ಮಸೂದೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ವೈರಲ್ ಆಗಿದ ಬೆನ್ನಲ್ಲೇ ಎಲ್ಲರೂ ಕೂಡ ಅವರನ್ನು ಆ ಸ್ಥಾನದಿಂದ ತೆಗೆದು ಹಾಕ್ಬೇಕಂತ ಹೇಳ್ತಾ ಇದ್ರು. ಅಲ್ಲಿನ ಕೃಷಿ ಸಚಿವರಿದ್ರಲ್ವಾ ಮಾಣಿಕ್ ರಾವ್ ಕೊಕಾಟೆ ಅವರು, ಅವರನ್ನು ಆ ಸ್ಥಾನದಿಂದನೇ ತೆಗೆದು ಹಾಕ್ಬೇಕಂತ ಹೇಳ್ತಾ ಇದ್ರು. ಆದ್ರೆ ಅಲ್ಲಿನ ಸರ್ಕಾರ ಅವ್ರದೇನು ಕೃಷಿ ಖಾತೆ ಸಚಿವರಿದ್ರಲ್ವಾ, ಆ ಖಾತೆಯನ್ನು ತೆಗೆದುಕೊಂಡು ಮತ್ತೊಂದು ಖಾತೆಯನ್ನು ಅವರಿಗೆ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಅಷ್ಟೇ ಅಮೆರಿಕದ ಅಧ್ಯಕ್ಷರೇನು ಹರಲ್ವಾ ಡೊನಾಲ್ಡ್ ಟ್ರಂಪ್ ಅವರೊಂದು ಹೇಳಿಕೆ ನೀಡಿದ್ರು. ಭಾರತದ ಆರ್ಥಿಕತೆ ಒಂದು ಸತ್ತ ಆರ್ಥಿಕತೆ ಅಂತ ಅಲ್ಲಿನ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಅದಾದ ಬೆನ್ನಲ್ಲೇ ಸಂಸತ್ನ ವಿಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಅದೇ ರೀತಿಯ ಒಂದು ಹೇಳಿಕೆ ನೀಡಿದ್ರು. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದು ನಿಜಾನೇ, ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. TMCಯ ಸಂಸದೆ ಆದಂತ ಮಹುವಾ ಮೊಯಿತ್ರಾ ಅವರು ಇದೇ ರೀತಿಯ ಒಂದು ಹೇಳಿಕೆ ನೀಡಿದ್ದಾರೆ. ಭಾರತದ ಆರ್ಥಿಕತೆಯು ICU ನಲ್ಲಿದೆ, ಇದು ಎಲ್ಲಾ ಭಾರತೀಯರಿಗೂ ಗೊತ್ತಿದೆ ಅಂತ ಮಹುವಾ ಮೊಯಿತ್ರಾ ಅವರು ಒಂದ್ ಕಡೆ ಹೇಳಿದ್ರು. ಈ ಅನಿಲ್ ಅಂಬಾನಿ ಹರಲ್ವಾ, ಅವರಿಗೆ ಮತ್ತೊಮ್ಮೆ ಇಡಿ ಸಮನ್ಸ್ ನೀಡಿದೆ. ಸಾಲ ವಂಚನೆ ಪ್ರಕರಣದಲ್ಲಿ ಇಡಿ ಅವರಿಗೆ ಮತ್ತೊಮ್ಮೆ ಸಮನ್ಸ್ ನೀಡಿದೆ. ಆಗಸ್ಟ್ 5ರಂದು ಅವರು ವಿಚಾರಣೆಗೆ ಹಾಜರಿರ್ಬೇಕಂತ ಇಡಿ ತನ್ನ ಸಮನ್ಸ್ ನಲ್ಲಿ ತಿಳಿಸಿದೆ. ಅನಿಲ್ ಅಂಬಾನಿ ಅವರು 17,000 ಕೋಟಿ ವಂಚನೆ ಮಾಡಿದ್ದಾರೆಂದು ಅವರ ಮೇಲೆ ಆರೋಪ ಇದೆ. ಇದೀಗ ಇಡಿ ಅವರಿಗೆ ಸಮನ್ಸ್ ನೀಡಿದೆ. ಯಾರಾದ್ರೂ ಈ ಫೇಕ್ ನ್ಯೂಸ್ ಹರಡ್ತಾರಲ್ವಾ, ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಒಂದು ಕಾನೂನು ರಚನೆ ಮಾಡ್ಬೇಕಂತ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು. ಇಂದು ಗೃಹ
ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಲಾಯಿತು. ಆ ಮೀಟಿಂಗ್ ನಲ್ಲಿ ಈಗಿನ SITಯ ಮುಖ್ಯಸ್ಥರಾಗಿರಲ್ವಾ ಪ್ರವೀಣ್ ಮೊಹಾಂತಿ ಹಾಗೆ ಶಾಲಿನಿ ರಂಜನೀಸ್ ಅವರು ಅವರ ಜೊತೆಗೆ ಹಲವಾರು ಅಧಿಕಾರಿಗಳು ಇದ್ರು ಅಂತ ಹೇಳಲಾಗ್ತಾ ಇದೆ. ಇದಾದ ಬೆನ್ನಲ್ಲೇ ಗೃಹ ಸಚಿವರವರು ಒಂದು ಹೇಳಿಕೆ ನೀಡಿದ್ರು. ಈ ಧರ್ಮಸ್ಥಳದ ಕೇಸ್ ಏನ್ ನಡೀತಾ ಇದೆ ಅಲ್ವಾ, ಇದ್ರ ಬಗ್ಗೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹರಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಹೇಳಿದ್ರು. ಈ ಸೋಷಿಯಲ್ ಮೀಡಿಯಾಗಳ ಮೇಲೆ ರಾಜ್ಯ ಸರ್ಕಾರ ತೀವ್ರವಾದ ನಿಗಾ ವಹಿಸುತ್ತಿದೆ ಅಂತ ಹೇಳಿದ್ರು. ಯಾರಾದ್ರೂ ಅವಹೇಳನಕಾರಿ ಹೇಳಿಕೆ ನೀಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿನೂ ಕೂಡ ಹೇಳಿದ್ರು. ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.